ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರಾಜೇಶ್ವರಿ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿಯೇ ಅತಿ ಸುಲಭವಾಗಿ ಆಲೂಗಡ್ಡೆ ಚಿಪ್ಸನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ವೀಕ್ಷಕರೇ. ಹಾಗಾದರೆ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ 4 ಆಲೂಗಡ್ಡೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳಿ. ಈಗ ಒಂದು ಸ್ಲೈಸರ್ನ ಸಹಾಯದಿಂದ ಆಲೂಗಡ್ಡೆಯನ್ನು ಅತಿ ತೆಳುವಾಗಿ ಕತ್ತರಿಸಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಒಂದು ಸ್ಲೈಸರ್ನ ಸಹಾಯದಿಂದ ಒಂದು ಆಲೂಗಡ್ಡೆಯನ್ನು ಅತಿ ತೆಳುವಾಗಿ ಕತ್ತರಿಸಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ತೆಳುವಾಗಿ ಕತ್ತರಿಸಿಕೊಳ್ಳಬೇಕು. ಈಗ ಮತ್ತೊಂದು ಆಲೂಗಡ್ಡೆಯನ್ನು ಕತ್ತರಿಸಿಕೊಳ್ಳೋಣ. ಇದನ್ನು ಕೂಡ ನಾವು ಅತಿ ತೆಳುವಾಗಿ ಕತ್ತರಿಸಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಇದನ್ನು ಕೂಡ ನಾವು ಅತಿ ತೆಳುವಾಗಿ ಕತ್ತರಿಸಿಕೊಂಡ ನಂತರ ಇವುಗಳನ್ನು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಎಲ್ಲ ಕತ್ತರಿಸಿಟ್ಟುಕೊಂಡಿರುವಂಥ ಆಲೂಗಡ್ಡೆ ಚಿಪ್ಸ್ಗಳನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಎಲ್ಲ ಕತ್ತರಿಸಿಕೊಂಡಿರುವಂಥ ಆಲೂಗಡ್ಡೆ ಚಿಪ್ಸ್ಗಳನ್ನು ಹಾಕಿಕೊಂಡು ಕೈಯಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳೋಣ. ಈಗ ಅದೇ ಬಾಣಲಿಗೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿಕೊಳ್ಳೋಣ. ನೀರನ್ನು ಹಾಕಿಕೊಂಡ ನಂತರ 1-2 ಚಮಚೆ ಉಪ್ಪನ್ನು ಸೇರಿಸಿಕೊಂಡು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಂಡಿರುವಂಥ ಎಲ್ಲ ಆಲೂಗಡ್ಡೆ ಚಿಪ್ಸ್ಗಳನ್ನು ಹಾಕಿಕೊಂಡು 30 ನಿಮಿಷಗಳ ಕಾಲ ಚೆನ್ನಾಗಿ ನೀರಿನಲ್ಲಿ ನೆನೆಸಿಕೊಳ್ಳಬೇಕು. ಒಂದು ಮುಚ್ಚಳವನ್ನು ಮುಚ್ಚಿ 30 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಕೊಂಡ ನಂತರ ಇವುಗಳನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಒಣಗಿಸಿಕೊಳ್ಳಬೇಕು. ನೋಡಿ ವೀಕ್ಷಕರೇ, 30 ನಿಮಿಷಗಳ ಕಾಲ ನೆನೆಸಿಕೊಂಡ ನಂತರ ಇದನ್ನು ನಾವು ಒಂದು ಕಾಟನ್ ಬಟ್ಟೆಯ ಮೇಲೆ ಇವುಗಳನ್ನು ನಾವು ಒಂದೊಂದಾಗಿ ಹಾಕಿಕೊಂಡು ನೀರಿನ ಅಂಶ ಹೋಗುವವರೆಗೆ ನಾವು ಚೆನ್ನಾಗಿ ಒಣಗಿಸಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ನೀರಿನ ಅಂಶ ಹೋಗುವವರೆಗೆ ಇವುಗಳನ್ನು ನಾವು ಚೆನ್ನಾಗಿ ಒಣಗಿಸಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಒಣಗಿಸಿಕೊಳ್ಳಬೇಕು. ಇವುಗಳನ್ನು ಒಣಗಿಸಿಕೊಂಡ ನಂತರ ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳೋಣ. ಈಗ ಎಲ್ಲ ಚಿಪ್ಸ್ಗಳನ್ನು ನಾವು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಕಾದ ನಂತರ ಒಣಗಿಸಿಟ್ಟುಕೊಂಡಿರುವಂತಹ ಎಲ್ಲ ಚಿಪ್ಸ್ಗಳನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಹೆಚ್ಚು ಉರಿಯಲ್ಲಿ ಇಟ್ಟುಕೊಂಡು ಇವುಗಳನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, 1-2 ನಿಮಿಷಗಳ ಕಾಲ ಇವುಗಳನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಇವುಗಳನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಇವುಗಳು ಫ್ರೈ ಆದ ನಂತರ ಇವುಗಳನ್ನು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ಫ್ರೈ ಮಾಡಿಟ್ಟುಕೊಂಡಿರುವಂಥ ಎಲ್ಲ ಚಿಪ್ಸ್ಗಳನ್ನು ನಾವು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳೋಣ. ಈಗ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದಕ್ಕೆ ನೀವು ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಂಡು ಸರ್ವ್ ಮಾಡಿಕೊಂಡರೆ ಆಲೂಗಡ್ಡೆ ಚಿಪ್ಸ್ ತುಂಬಾ ರುಚಿಕರವಾಗಿ ರೆಡಿಯಾಗುತ್ತದೆ. ವೀಕ್ಷಕರೇ, ಈ ರೆಸಿಪಿಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಇಷ್ಟಪಡುವುದರಿಂದ ನಿಮ್ಮ ಮನೆಯಲ್ಲೇ ನೀವು ಆಲೂಗಡ್ಡೆ ಚಿಪ್ಸ್ ಅನ್ನು ರೆಡಿ ಮಾಡಬಹುದು. ಈ ರೆಸಿಪಿಯು ನಿಮಗೆ ಇಷ್ಟವಾದರೆ ನಮ್ಮ ಈ ರಾಜೇಶ್ವರಿ ರುಚಿ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ವೀಕ್ಷಕರೇ.